ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 15ನೇ ವಾರ ಚೈತ್ರಕ್ಕ ಹೋದ್ರು. ನಾನು ಮಂಗಳವಾರ ವೋಟಿಂಗ್ ರಿಸಲ್ಟ್ ಹೇಳ್ಬೇಕಾದ್ರೆ ಹೇಳಿದ್ದೆ ಈ ವಾರ ಚೈತ್ರಕ್ಕ ಹೋಗ್ತಾರೆ ಅಂತ. ಯಾಕಂದ್ರೆ ಓಟ್ಸ್ ಆ ರೀತಿ ಬರ್ತಾ ಇತ್ತು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಪ್ರತಿ ಸಲ ವೋಟಿಂಗ್ ಲಿಸ್ಟ್ ನೋಡಿದಾಗ ನಮ್ಮ ಬಾಟಮ್ ಅಲ್ಲಿ ಧನರಾಜು, ಚೈತ್ರ ಅವರೇ ಬರ್ತಾ ಇದ್ರು. ಅದೇ ರೀತಿಯಾಗಿ ಧನರಾಜು, ಚೈತ್ರ ಅವರು ಬಾಟಮ್ ಅಲ್ಲಿ ಬಂದಿದ್ದು. ಚೈತ್ರಕ್ಕ ಮನೆಗೆ ಹೋದ್ರು ಗೊತ್ತೇ ಇರುತ್ತೆ. ಎಪಿಸೋಡ್ ವಿಷಯಕ್ಕೆ ಬಂದ್ರೆ, ಇಲ್ಲಿ ಎಪಿಸೋಡ್ ರಿವ್ಯೂ ಮಾಡೋದಕ್ಕಿಂತ ಮುಖ್ಯವಾಗಿ ಎಪಿಸೋಡ್ ಅಲ್ಲಿ ಕಿಚ್ಚ ಸರ್ ಮಾತಾಡಿದ ಮಾತುಗಳಿಂದ, ಅವ್ರ ಎಪಿಸೋಡ್ ಮಾಡಿದ ರೀತಿಯಿಂದ ಗೊತ್ತಾಗುತ್ತೆ. ಕ್ಲಿಯರ್ ಕಟ್ ಆಗಿ ರನ್ನರ್ ಹನುಮಂತು, ವಿನ್ನರ್ ತ್ರಿವಿಕ್ರಮ್ ಅಂತ ಇಬ್ರಲ್ಲಿ ಒಬ್ರು ರನ್ ಅಲ್ಲ ಇಲ್ಲ ವಿನ್ನರ್ ಯಾರೋ ಒಬ್ರು ಹಾಗೆ ಆಗ್ತಾರೆ. ಆ ರೀತಿ ಇತ್ತು ಎಪಿಸೋಡು. ಇನ್ನು ಯಾರಿಗೂ ಚಾನ್ಸ್ ಇಲ್ಲ, ಇವರಿಬ್ರಿಗೆ ಮಾತ್ರ ಚಾನ್ಸ್ ಇರೋದು ಅನ್ನೋ ರೀತಿಯಲ್ಲಿ ಕ್ಲೀನ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ರು. ಕ್ಲೀನ್ ಆಗಿ ಗೊತ್ತಾಗ್ತಾ ಇತ್ತು ಎಪಿಸೋಡ್ ನೋಡ್ಮೇಲೆ. ಅಲ್ಲಿರೋ ಕಂಟೆಸ್ಟೆಂಟ್ಗಳು ನೀಟಾಗಿ ಗೊತ್ತಾಗ್ಬಿಟ್ಟಿದೆ. ಆ ಬಣ್ಣ ಟಾಸ್ಕ್ ಇತ್ತಲ್ಲ, ಮಕ್ಕದ ಮೇಲೆ ಬಣ್ಣ ಹಚ್ಚೋದು, ಆ ಬಣ್ಣ ಹಚ್ಚೋದ್ ಮೇಲೆ ಗೊತ್ತಾಗ್ಬಿಡ್ತು ನೀಟಾಗಿ. ಯಾಕಂದ್ರೆ 4 ಕೋಟ್ ಅವ್ರಿಗೆ ಬಿದ್ದು 4 ಕೋಟ್ ಇವ್ರಿಗೆ ಬಿದ್ದು. ನಮ್ಮ ಮೋಕ್ಷಿತ್ ಅವ್ರು ಮಾತ್ರ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಅದು ಯಾವ ಕಾರಣಕ್ಕೆ ಕೊಟ್ಟು ರಜತ್ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ತ್ರಿವಿಕ್ರಮ್ ಅಂದ್ರೆ ಆಗ್ ಬರಲ್ಲ, ಹನುಮಂತರ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅಷ್ಟು ಬಿಟ್ರೆ ಅಲ್ಲಿ ಬೇರೆ ಏನೂ ಇಲ್ಲ. ಆ ಕಾರಣಕ್ಕೆ ಮಾತ್ರ ರಜತ್ ಅವ್ರು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದವರು ಎಲ್ಲರೂ ಹನುಮಂತು ತ್ರಿವಿಕ್ರಮ್ ಅಂತ ಕೊಡ್ತಾ ಇದ್ರು. ಎಪಿಸೋಡ್ ರಿವ್ಯೂ ಮಾಡೋದಕ್ಕಿಂತ ನಾನು ಮೊದಲು ಹೇಳ್ತಾನೆ, ಈ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ಗಳೆಲ್ಲ ಜೀರೋ ಆಗ್ತಾ ಇದಾರೆ, ಇವರಿಬ್ಬರು ಮಾತ್ರ ಹೀರೋ ಆಗ್ತಾ ಇದಾರಂತೆ. ಹೊರಗಡೆ ಕಾಣ್ತಿರೋದು ಕೂಡ ಅದನ್ನೇ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಟ್ವಿಟರ್ ಟ್ರೆಂಡ್ ಆಗಿರ್ಬೋದು, ಪ್ರತಿಯೊಂದು ಕನ್ಸಿಡರ್ ಮಾಡಿದಾಗ ಸ್ವಲ್ಪ PR ಜಾಸ್ತಿ ಕೆಲಸ ಮಾಡ್ತಾ ಇದೆ ನಮ್ಮ ತ್ರಿವಿಕ್ರಮ್ ಅವರಿಗೆ. ಆದ್ರೆ ಹನುಮಂತ್ ಅವರಿಗೆ ಜನರ ಪ್ರೀತಿ ಜಾಸ್ತಿ ಸಿಗ್ತಾ ಇದೆ. ಇವಿಷ್ಟೇ ಕನ್ಸಿಡರು. ಒಂದಂತೂ ಸತ್ಯ, ಇವರಿಬ್ಬರೇ ರನ್ನರು ಮತ್ತೆ ವಿನ್ನರ್ ಆಗೋದು, ಬೇರೆ ಯಾರು ಬರಲ್ಲ. ಇಷ್ಟು ದಿನಗಳ ಕಾಲ ಅಲ್ಲ, ನೈಟ್ ಎಪಿಸೋಡ್ ನೋಡಿದಾಗ ಅರ್ಥ ಆಗಿದ್ದು ಅದೇ. ಬಟ್ ಈ ವಾರದಲ್ಲಿ ಅಷ್ಟೇನು ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಗುರು. ಏನಾದ್ರೂ ಬದಲಾದ್ರೆ ಹನುಮಂತ, ತ್ರಿವಿಕ್ರಮ್ ಅವರಿಬ್ರು ನಡುವೆ ಬದಲಾಗ್ಬೋದು. ವಿನ್ನರ್ ಯಾರು, ರನ್ನರ್ ಯಾರು ಅಂತ. ಮೊದಲು ಇನ್ನೊಬ್ರು ಯಾರೋ ಬರ್ತಾರಂತ ಥಿಂಕ್ ಮಾಡಕ್ ಹೋಗ್ಬೇಡಿ, ಬರಕ್ ಸಾಧ್ಯನೇ ಇಲ್ಲ. ಇದಂತೂ ಸತ್ಯ. ಯಾಕಂದ್ರೆ ನೈಟ್ ಎಪಿಸೋಡ್ ನೋಡಿದಾಗ ಅದೇ ಅನ್ಸಿದ್ದು. ಅದೆಲ್ಲ ವೆಲ್ ಡನ್ ತ್ರಿವಿಕ್ರಮ್ ಅಂತ ಹೇಳಿದ್ರು, ಹನುಮಂತವ್ರು ಹಾಗೇ ಆಡ್ತಾ ಇರ ಅಂತ ಹೇಳಿದ್ರು. ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಹನುಮಂತವ್ರನ್ನ ಸ್ವಲ್ಪ ಮೇಲೆತ್ತಾ ಇದ್ದಾರೆ, ಕೆಳಗ್ ಬಿಸಾಕೇನೋ ಅಂತ ಅನಿಸ್ತಾ ಇದೆ ನನಗೆ ಪರ್ಸನಲಿ. ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ ಜನರ ಫೇವರೇಟ್ ತ್ರಿವಿಕ್ರಮ್ ಆದ್ರೆ ನಮ್ಮ ಬಿಗ್ ಬಾಸ್ ಮತ್ತೆ ಕಲರ್ಸ್ ಕನ್ನಡ ಫೇವರೇಟ್ ತ್ರಿವಿಕ್ರಮ್. ಅದೇ ರೀತಿ ಅನ್ಸುತ್ತೆ. ವಿನ್ನರ್ ಅವರೇ ಆಗ್ಬಹುದೇನೋ. ಖಂಡಿತವಾಗಿ ಮೋಕ್ಷಿತ ಮಾತ್ರ ಬರಲ್ಲ ಕೊಡು. 0.000% ಬರ್ದಿಟ್ಕೊಂಡ್ಬಿಡಿ, ಸಾಧ್ಯನೇ ಇಲ್ಲ. ಟಾಪ್ 5 ಬರೋದೇ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ ನನಗೆ ಪ್ರಕಾರ. ಟಾಪ್ 5 ಅಂದ್ರೆ ಕೊನೆ ಸ್ಥಾನ ಕಳಿಸ್ಬೋದು ಅಷ್ಟೇನೆ. ಮೊದಲನೇ ಸ್ಥಾನ ಹನುಮಂತಗಳು ಸರಿ ಇತ್ತು. ಎಪಿಸೋಡ್ ಅಲ್ಲಿ ಅಷ್ಟೇ ಫನ್ ಟಾಸ್ಕ್ ಎಲ್ಲ ಇತ್ತು. ನಮ್ಮ ರಜತ್ ಅವರಾಗಿ, ಚೈತ್ರಕರು ಆಗಿರ್ಬೋದು, ಆ ರೀತಿ ಎಲ್ಲ ಸ್ವಲ್ಪ ಫನ್ ಆಗಿ ಆಗ್ತಾ ಇತ್ತು. ಅದೇ ಕರೆಂಟ್ ಶಾಕ್ ಕೊಡ್ತಾ ಇದ್ರು. ಅದೆಷ್ಟು ಸರಿ ಅಂತ ನೀವೇನೇ ಹೇಳ್ಬೇಕು. ಯಾಕಂದ್ರೆ ಸ್ವಲ್ಪ ಹ್ಯೂಮನ್ ಅಂತ ಬೇರೆ ಪ್ಲಾನ್ ಮಾಡಬೇಕಾಗಿತ್ತು ಫನ್ ಟಾಸ್ಕ್. ಆ ರೀತಿ ಎಲ್ಲ ಸಹ ಸ್ವಲ್ಪ ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ಚೈತ್ರಕರ್ ಮನೆಗೆ ಹೋದ್ರು. ವಿನ್ನರು ಯಾರು, ರನ್ನರ್ ಯಾರು ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ ಆಲ್ ಟಾಪ್ 5 ಬರೋದು ಯಾರಾದ್ರೂ ಗೊತ್ತಾಗುತ್ತೆ ಆ ಎಪಿಸೋಡ್ ನೋಡಿದ್ಮೇಲೆ. ಅದ್ರ ಬಗ್ಗೆ ಬೇರೆ ವಿಡಿಯೋ ಬರುತ್ತೆ. ಒಂದಂತೂ ಸತ್ಯ, ರಜತ್ ಅವರು ಮನೆ ಕಳಿಸಬಹುದು ಅನ್ಸುತ್ತೆ. ಟಾಪ್ 5 ಬರೋಕ್ಕೂ ಚಾನ್ಸಸ್ಸೇ ಇಲ್ಲ. ಧನರಾಜ್ ಅವರು ಬರಲ್ಲ ಟಾಪ್ 5 ಅಲ್ಲಿ ಖಂಡಿತವಾಗ್ಲು. ಮತ್ತೆ ಟಾಪ್ 5 ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ